ನಿಮಗೆ ಡಿಫೆನ್ಸಲ್ಲಿ ಕೆಲಸ ಮಾಡೋ ಆಸೆ ಇದೆಯಾ? ನಿಮ್ಮ ಹೈಟ್ ಕೂಡ ಕಡಿಮೆ ಇದೆಯಾ? ಹಾಗಿದ್ದರೆ ಈ ವಿಡಿಯೋ ನಿಮಗೋಸ್ಕರನೇ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಇಂಡಿಯನ್ ಏರ್ ಫೋರ್ಸ್ನ ಅಗ್ನಿವೀರ್ ವಾಯು ಇಂಟೆಕ್ ಹುದ್ದೆನ ಬಿಟ್ಟಿದ್ದಾರೆ. ಇದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ, ಇದರ ಕ್ವಾಲಿಫಿಕೇಶನ್ ಏನು, ಏಜ್ ಲಿಮಿಟ್ ಎಷ್ಟು, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ನಡೆಯುತ್ತೆ, ಸ್ಯಾಲ್ರಿ ಎಷ್ಟಿರುತ್ತೆ, ಅಪ್ಲಿಕೇಶನ್ ಫೀಸ್ ಎಷ್ಟು, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಲಲ್ಲಿ ಇಟ್ಕೊಳ್ಳಿ. ನಾವು ಯಾವುದೇ ವಿಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ವಿಡಿಯೋನ ತಕ್ಷಣ ನೋಡ್ಬೋದು. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇದರ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10+2 ಫಿಸಿಕ್ಸ್, ಮ್ಯಾಥ್ಸ್ ಮತ್ತು ಇಂಗ್ಲೀಷಲ್ಲಿ PUCಲಿ ಸೈನ್ಸ್ನ ಮಾಡಿರಬೇಕು. ಮತ್ತು ಕನಿಷ್ಠ 50 ಮಾರ್ಕ್ಸ್ನ ಇಲ್ಲಿ ನೀವು ಇಂಗ್ಲೀಷಲ್ಲಿ ಪಡ್ಕೊಂಡಿರಬೇಕು. ಅಥವಾ ಇಲ್ಲಾಂದರೆ 3 ವರ್ಷ ಡಿಪ್ಲೊಮಾ ಕೋರ್ಸ್ನ ಕಂಪ್ಲೀಟ್ ಮಾಡಿರಬೇಕು. ಅದಿಲ್ಲಪ್ಪ ಅಂದರೆ ಸೈನ್ಸ್ ಬಿಟ್ಟು ಆರ್ಟ್ಸ್, ಕಾಮರ್ಸ್ ಅವರು ಕೂಡ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಅವರು ಕೂಡ ಇಂಗ್ಲೀಷಲ್ಲಿ 50 ಮಾರ್ಕ್ಸ್ನ ಪಡ್ಕೊಂಡಿರಬೇಕು. ಇನ್ನು ಏಜ್ ಲಿಮಿಟ್ ಕಡೆ ಬಂದರೆ 1 ಜುಲೈ 2005ರಿಂದ 1 ಜನವರಿ 2010 ನಡುವೆ ಜನಿಸಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಆನ್ಲೈನ್ ಅಪ್ಲಿಕೇಶನ್ನ ಹಾಕ್ಬೋದು. ಮತ್ತು ಉಳಿದ ಅಭ್ಯರ್ಥಿಗಳಿಗೆ ಇದು ಬರುವುದಿಲ್ಲ. 2005ರಿಂದ 10 ಒಳಗಿನ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಈ ಹುದ್ದೆಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದಪ್ಪ ಅಂದರೆ ಅನ್ಮ್ಯಾರಿಡ್ ಮೆನ್ ಆ್ಯಂಡ್ ವುಮೆನ್ ಇಬ್ಬರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಅಂದರೆ ಮದುವೆ ಆಗಿರಬಾರ್ದು ಪುರುಷ ಮತ್ತು ಮಹಿಳೆಯರಿಗೆ ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಹುದ್ದೆಗೆ ಅರ್ಹರಾಗಿರ್ತಾರೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ನಡೀತದಪ್ಪ ಅಂದರೆ ಮೊದಲಿಗೆ ಫೇಸ್ 1 ಎಕ್ಸಾಮ್ ಇರುತ್ತೆ. ಅದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳನ್ನ ಫೇಸ್ 2 ಎಕ್ಸಾಮ್ನ ಕರೀತಾನೆ. ಅದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾನೆ. ಮತ್ತು PET ಟೆಸ್ಟ್ನ ಮಾಡ್ತಾನೆ, ಫಿಸಿಕಲ್ ಫಿಟ್ನೆಸ್ ಟೆಸ್ಟ್. ಅದಾದ ನಂತರ ಮೆಡಿಕಲ್ ಚೆಕಪ್ ಮಾಡ್ತಾರೆ. ಅದರಲ್ಲಿ ಕ್ಲಿಯರ್ ಆದಂಥ ಅಭ್ಯರ್ಥಿಗಳನ್ನ ಕೊನೆಯದಾಗಿ ಮೆರಿಟ್ ಲಿಸ್ಟ್ ಮೂಲಕ ಅಭ್ಯರ್ಥಿಗಳನ್ನ ಇಲ್ಲಿ ಆಯ್ಕೆ ಮಾಡ್ಕೋತಾರೆ. ಇನ್ನು PET ಟೆಸ್ಟ್ ಬಂದ್ಬಿಟ್ಟು ಅಂದರೆ ಫಿಸಿಕಲ್ ಎಫಿಷಿಯೆಂಟ್ ಟೆಸ್ಟ್ ಬಂದ್ಬಿಟ್ಟು 1.6 ಕಿಲೋಮೀಟರ್ ಇರುತ್ತೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ. ಪುರುಷರು 1.6 ಕಿಲೋಮೀಟರ್ನ 7 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಮತ್ತು ಮಹಿಳಾ ಅಭ್ಯರ್ಥಿಗಳು 8 ನಿಮಿಷದಲ್ಲಿ ಕ್ಲಿಯರ್ ಮಾಡಬೇಕು. ಮತ್ತು ಇದ್ರ ಜೊತೆಗೆ ಪುಷಪ್ಸ್ ಮತ್ತು ಸಿಟಪ್ಸ್ ಮತ್ತು ಸ್ಕ್ವಾಟ್ಸ್ ಇರುತ್ತೆ. ಅದನ್ನು ಕೂಡ ಇಲ್ಲಿ ಮಾಡಬೇಕಾಗುತ್ತೆ. ಇದಕ್ಕೆ ಟೈಮಿಂಗ್ ಇರುತ್ತೆ. ಟೈಮಿಂಗ್ ಒಳಗಡೆ ಪುಷಪ್ಸ್, ಸಿಟಪ್ಸ್ ಮತ್ತು ಸ್ಕ್ವಾಟ್ಸ್ನ ಇಲ್ಲಿ ನೀವು ಮಾಡಬೇಕಾಗುತ್ತೆ. ಇನ್ನು ಸ್ಯಾಲ್ರಿ ಬಂದ್ಬಿಟ್ಟು ಫಸ್ಟ್ ಇಯರ್ಗೆ 30,000ದಿಂದ ಸ್ಟಾರ್ಟ್ ಆಗುತ್ತೆ. 4ನೇ ವರ್ಷಕ್ಕೆ 40,000 ರೂಪಾಯಿ ತನಕ ಇದರ ಸ್ಯಾಲ್ರಿ ಇರುತ್ತೆ. ನಿಮಗೆ 4 ವರ್ಷಗಳ ನಂತರ ಸೇವಾ ನಿಧಿ ಅಂತ ಅಂದ್ಬಿಟ್ಟು ಸುಮಾರು 10 ಲಕ್ಷದವರೆಗೂ ಅಮೌಂಟ್ನ ಕೊಡ್ತಾರೆ. ಮತ್ತು 48 ಲಕ್ಷ ಇನ್ಶೂರೆನ್ಸ್ನ ಕೂಡ ಇಲ್ಲಿ ಇವರು ಕವರ್ ಮಾಡಿ ಕೊಡ್ತಾರೆ. ಇನ್ನು ಇದರ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 550 ರೂಪಾಯಿ ಇರುತ್ತೆ. ಅಪ್ಲಿಕೇಶನ್ ಡೇಟ್ ಬಂದ್ಬಿಟ್ಟು 6 ಜುಲೈ 2026 ಅಂದರೆ ನಿನ್ನೆಯಿಂದ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇದು ಕೊನೆ ದಿನಾಂಕ ಬಂದ್ಬಿಟ್ಟು 26 ಜುಲೈ 2026.
ಇದು ಕೊನೆಯ ದಿನಾಂಕ ಆಗಿರುತ್ತೆ. ಯಾರ್ಯಾರೆಲ್ಲ ಇದಕ್ಕೆ ಅರ್ಹರಿರ್ತೀರೋ ಅವರೆಲ್ಲ ಮಿಸ್ ಮಾಡದೆ ಈ ಹುದ್ದೆಗೆ ಅಪ್ಲೈ ಮಾಡಿ. ಡಿಫೆನ್ಸಲ್ಲಿ ಕೆಲಸ ಮಾಡಬೇಕಂತ ಅಭ್ಯರ್ಥಿಗಳಿಗೆ ಇದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಇದರಲ್ಲಿ ಯಾರು ಮಿಸ್ ಮಾಡ್ಕೊಳ್ಬೇಡಿ. ನಿಮ್ದೇನಾದರೂ ಹೈಟ್ ಕಡಿಮೆ ಇದ್ದರೂ ಕೂಡ ಈ ಹುದ್ದೆಗೆ ನೀವು ಅಪ್ಲೈ ಮಾಡಬಹುದು. ಪುರುಷರ ಹೈಟ್ ಬಂದ್ಬಿಟ್ಟು 152, ಮಹಿಳೆಯರಿಗೂ ಕೂಡ 152 ಸೆಂಟಿಮೀಟರ್ ಎತ್ತರ ಇದೆ. ಇದು ನಿಮಗೆ ಒಳ್ಳೆಯ ಅವಕಾಶ. ಈ ಆಪರ್ಚುನಿಟಿನ ಯಾರು ಮಿಸ್ ಮಾಡ್ಕೊಳ್ದೆ ಯೂಟಿಲೈಸ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.